ಮಾ ಏನಿದೆಲ್ಲ ಬೇಕಿತ್ತಾ ಇದೆಲ್ಲ? ಕಟ್ಕೊಂಡ್ ಹೆಂಡತಿ ನಿನ್ನ ಕಣ್ಣು ಮುಂದೆನೆ ಊರವ್ರ ಎದುರು ಎಲ್ಲ ಹೆತ್ತ ತಾಯಿನ ಅವಮಾನ ಮಾಡ್ತಾ ಇದ್ರೆ ತಾಯಿ ಪರ ನಿಲ್ಲೋದ್ ಬಿಟ್ಟು ತಾಯಿನೇ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ನಿನ್ಗೇನು ಅನ್ಸಲ್ವಾ ರಿಷಿ? ನಿನಗ್ ಕೇಳಲೇಬೇಕು ಅಂತ ಇದ್ರೆ ಅಲ್ಲಿ ನಿಂತಿದ್ದಾಳಲ್ಲ ತಲಹರಟೆ, ಅವಳನ್ನ ಕೇಳು. ಮೊದ್ಲು ಅವಳನ್ನ ಪ್ರಶ್ನೆ ಮಾಡು, ಆಮೇಲೆ ಬಂದು ನನ್ ಮುಂದೆ ನಿಲ್ಲುವಂತೆ. ಕಮಲಿ ಅವರೇ, ಏನ್ ಮಾಡ್ತೀರಾ? ನಿಮ್ಗೆ ಸ್ವಲ್ಪನಾದ್ರೂ ಸೂಕ್ಷ್ಮತೆ ಅನ್ನೋದಿದ್ಯಾ? ನೀವು ಆಫೀಸರ್ ಆದ್ರೂ ಆಗಿ IPS ಆದ್ರೂ ಮಾಡಿ, ಆದ್ರೆ ಮನೆಯವ್ರಿಗೆ ಬೇಸಿಕ್ ರೆಸ್ಪೆಕ್ಟ್ ಕೊಡಿ. ಮೊದ್ಲು ಇಲ್ಲಿಂದ ಬನ್ನಿ. ರಿಷಿ ಸರ್, ನೀವಾಯಿ ಮಾತಾಡ್ತಾ ಇರೋದು? ಇಲ್ಲಿ ಅಮಾಯಕರಿಗೆ ಕಣ್ ಮುಂದೆನೆ ಅನ್ಯಾಯ ಆಯ್ತೈತೆ ರಿಷಿ ಸರ್. ಅದನ್ನ ನೋಡ್ಕೊಂಡು ನಾವು ಸುಮ್ಕೆನೆ ಇರ್ಬೇಕಾ? ನೋಡಿ, ಇಲ್ಲಿ ಗಂಟ ಮನೆ ಮರ್ಯಾದೆ ತೆಗಿಯಂತ ಕೆಲ್ಸ ನಾನ್ ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಇದು ಅನ್ಯಾಯದ ವಿರುದ್ಧ ನನ್ನ ಹೋರಾಟ. ಆಟಯ್ಯ, ನಾನ್ ಬರಕಿಲ್ಲ. ಕಮಲಿ ಅವರೇ, ಇದು ಬರೀ ಹೋರಾಟ ಅಲ್ಲ, ಇದು ನಮ್ಮ ಮನೆ ಹಾಗೂ ಪರ್ಸನಲ್ ವಿಷಯ ಇನ್ವಾಲ್ವ್ ಆಗಿದೆ. ಮೊದಲು ನೀವು ಕೆಳಗಡೆ ನಡೀರಿ, ಆಮೇಲೆ ಕೂತು ಡಿಸ್ಕಸ್ ಮಾಡಿ ಎಲ್ಲ ಬಗೆಹರಿಸ್ಕೊಳ್ಳೋಣ. ಕಣ್ಣಿಗೆ ರಾಚತರ ಅನ್ಯಾಯ ನಮ್ ಕುಟುಂಬದಿಂದನೇ ಆಯ್ತಾಯ್ತಲ್ಲ ರಿಷಿ ಸರ್. ಸೂಕ್ಷ್ಮ ನೋಡ್ತಾ ಕುಂತ್ರೆ ಅಮಾಯಕರ ಕಣ್ಣೀರ್ ಶಾಪ ನಮಗ್ ತಡ್ತೈತೆ. ಇಲ್ಲ ರಿಷಿ ಸರ್, ನಾನ್ ಬರಕಿಲ್ಲ. ನೋಡಿ ಕಮಲಿ ಅವರೇ, ಇಲ್ಲೇನೋ ತಪ್ಪು ಕಲ್ಪನೆ ಆಗಿದೆ. ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಕಣ್ಣೀರಲ್ಲಿ ಕೈ ತೊಳ್ಸಿ ರೆಸಾರ್ಟ್ ಕಟ್ಟೋ ರಾಕ್ಷಸ ಫ್ಯಾಮಿಲಿ ನಮ್ದಲ್ಲ. ನೋಡಿ, ನನ್ ತಾಯಿ ಮೇಲೆ ನನಗ್ ನಂಬಿಕೆ ಇದೆ. ಸುಮ್ನೆರಪ್ಪ, ಸಾಕು. ಕಂಡಿದ್ದೀನಿ ಆ ನಿನ್ ಬಣ್ಣದ ಮಾತುಗಳನ್ನ. ತಾಯಿ ತಾಯಿ ಅಂತ ವಹಿಸ್ಕೊಂಡ್ ಬರ್ತಿದೀಯಲ್ಲ, ಆ ನಿನ್ ಮಹಾ ತಾಯಿನೇ ಹೇಳ್ತಾವಳಲ್ಲ, ತಾನೇ ಜಮೀನ್ ತಗೊಂಡಿದ್ದು ರೆಸಾರ್ಟ್ ಕಟ್ತೀನಿ ಅಂತ. ಇನ್ನೇನದೆ ಇದ್ರಲ್ಲಿ ತಪ್ಪು ಕಲ್ಪನೆ? ಗಂಗಕ್ಕ, ಯಾರ್ ಏನೇನ ಹೇಳಿ, ನಿಮ್ ಅನುಮತಿ ಇಲ್ದೆ ನಿಮ್ ಜಮೀನಾಗೆ ಬರೀ ಮನುಷ್ಯರಲ್ಲ, ಒಂದ್ ಹುಳ ಹೋಗಕ್ಕೂ ನಾನ್ ಬಿಡಕ್ಕಿಲ್ಲ. ನಿಮ್ ಜೊತೆ ನಾನ್ ನಿಲ್ತೀನಿ, ಅದೇನಾಗುತ್ತೋ ಆಗ್ಲಿ. ಅಗತ್ಯ ಬಿದ್ರೆ ಕೋರ್ಟ್ ಮೆಟ್ಲತ್ತಕ್ಕೂ ನಾನ್ ಸಿದ್ಧ. ಭೇಷ್ ಕಮಲಿ, ಗಂಡನ ಮನೆಯವ್ರನ್ನ ಅವರ ಆಸೆಗಳನ್ನ ಕಸಕ್ಕಿಂತ ಕಡೆಯಾಗಿ ಕಾಣೋ ನಿನ್ನಂತೋಳ್ನ ನಮ್ಮ ಮನೆ ಸೊಸೆಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ವಿ ನಾವು. ನೋಡೋ ರಿಷಿ, ನೋಡು, 1000 ಜನ್ಮ ಎತ್ತು ಬರ್ಬೇಕು ಇಂಥ ಹಿತಶತ್ರುನ ಹೆಂಡತಿಯಾಗಿ ಪಡೆಯೋದಕ್ಕೆ. ಪುಣ್ಯ ಮಾಡಿದ್ದೆ ಕಣೋ ನೀನು. ಇಷ್ಟೆಲ್ಲ ಆದ್ರೂ ಸ್ವಲ್ಪನೂ ಸ್ವಾಭಿಮಾನ ಇಲ್ದೆ ಇಲ್ಲ ಇವ್ರ ಪರನೇ ನಿಂತಿದ್ಯಲ್ಲೇ. ಮುಂದೆ ಬಾಳಿ ಬದುಕ್ಬೇಕಾಗಿರೋ ಗಂಡನ ಮನೆಗಿಂತ ಈ ಕೊಂಪೆ ಜನನೇ ಹೆಚ್ಚಾಗೋದ್ರ? ಅತ್ತೆಮ್ಮ, ನನ್ನ ಬಗ್ಗೆ 1000 ಹೇಳಿ, ಆದ್ರೆ ನನ್ನ ಹಳ್ಳಿಯವ್ರ ತಂಟೆಗೆ ಬರ್ಬೇಡಿ. ನಿಮ್ಗೆ ಇದು ಹಳ್ಳಿ ಕೊಂಪೆ ಇರ್ಬೋದು, ಆದ್ರೆ ನನಗೆ ಇದು ನನ್ನ ತವರು. ಇಲ್ಲಿರೋ ಒಬ್ಬೊಬ್ಬ ತಾಯಿನೂ ನನ್ನ ಎತ್ತಿ ಆಡ್ಸಿ ಬೆಳ್ಸವಳೆ. ಒಬ್ಬೊಬ್ಬ ತಂದೆನು ನನ್ನ ಜೋಪಾನ ಮಾಡವನೆ. ಅವ್ರ ಋಣನ ಒಂದ್ ಸಾಸಿವೆ ಕಾಳಷ್ಟಾದ್ರೂ ತೀರ್ಸೋ ಅಂತ ಅವಕಾಶ ನನಗ್ ಸಿಕ್ಕೈತೆ. ನನ್ನ ಹಳ್ಳಿಯವರ ಆಸೆ ಕನ್ಸು ಅದನ್ನ ಹಾಳ್ ಮಾಡಕ್ ಯಾರೇ ಬಂದ್ರು, ಅದ್ ಯಾರೇ ಆಗಿದ್ರು ನಾನ್ ಅವಕಾಶ ಕೊಡಕ್ಕಿಲ್ಲ. ನಂತವ್ರು ನನಗೆ ದ್ಯಾವ್ರಿದ್ದಂಗೆ. ನನ್ ಯಾವ ತಂಟೆಗೆ ಯಾರನ್ನ ಬಂದ್ರೆ ನಾನ್ ಬಿಟ್ಟೆನಾ? ರಿಷಿ, ಕಲ್ಲು ಬಂಡೆ ತರ ನಿಂತಿದ್ಯಲ್ಲೋ, ಸ್ವಲ್ಪ
ಸ್ವಲ್ಪನೂ ಸ್ವಾಭಿಮಾನ ಅನ್ನೋದಿಲ್ವಾ ನಿನಗೆ? ಇಷ್ಟೆಲ್ಲ ಆದ್ರೂ ನಾವಿನ್ನೂ ಇಲ್ಲೇ ಇರ್ಬೇಕೇನೋ? ನೋಡು ನೋಡು ಅವಳ ದೌಲತನ. ನಡೀರಿ ಇಲ್ಲಿಂದ. ಅಲ್ಲಮ್ಮ, ಅದು ಪೂಜೆ. ನಿನ್ ಹೆಂಡತಿ ಎತ್ತಿದ್ದಲ್ಲಪ್ಪ ಮುಖಕ್ ಮಂಗಳಾರತಿ. ಇನ್ನು ಏನ್ ಬೇಕು? ನಡಿ. ಇಲ್ಲೇ ಇರ್ಬೇಕಾ ಅಂತ ಕೇಳ್ದೆ. ರಮೇಶ್, ಮಾನ ಮರ್ಯಾದೆ ಇಲ್ದೇ ಇರೋ ಕಡೆ ನನ್ ನೆರಳು ಕೂಡ ತಾಕೋಕ್ ನಾನು ಇಷ್ಟಪಡಲ್ಲ. ಬನ್ನಿ ಹೋಗೋಣ. ಗಂಗಕ್ಕ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನನ್ನಿಂದಾಗಿ, ನನ್ನ ಮನೆಯವರಿಂದಾಗಿ ನಿಮ್ ಗೇಟ್ ಎಲ್ಲ ತೊಂದರೆ ಆಯ್ತು. ಬಿಡ್ತು ಅನ್ನೋ ಕಮಲಿ, ನೀನ್ಯಾಕೆ ನಮ್ ತೋಗ್ ಕ್ಷಮೆ ಕೇಳ್ಬೇಕು? ಸುಮ್ಕೆ ನಿನ್ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ನಾನೇ ನಿನ್ ತೋಗ್ ಕ್ಷಮೆ ಕೇಳ್ಬೇಕು ಕಣವ. ಹಂಗ ಅನ್ಬೇಡಿ ಗಂಗಕ್ಕ, ನೀವು ನನ್ಗಿಂತ ಸ್ಯಾನೆ ದೊಡ್ಡವರು. ನಿಮ್ಗಾಗ್ಲಿ ನಮ್ಮ ಹಳ್ಳಿ ಜನಗಳಿಗಾಗ್ಲಿ ಯಾವುದೇ ರೀತಿ ತೊಂದರೆ ಬರ್ದೇ ಇರಂಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾನು ಹುಟ್ಟಿದ ಮಣ್ಣು ಬಂಗಾರ ಆಗ್ಬೇಕು ಗಂಗಕ್ಕ. ಅದಕ್ಕೆ ಯಾವುದೇ ರೀತಿ ಕಷ್ಟ ಬಂದ್ರು ಅದನ್ನ ಹೆದರ್ಸಕ್ಕೆ ನಾನ್ ಸಿದ್ಧ. ನಿಂದು ತುಂಬಾ ದೊಡ್ಡ ಮನ್ಸು ಕಣವ. ಇಲ್ಲ ಗಂಗಕ್ಕ, ಅನ್ಯಾಯ ಆಗ್ತಿರೋ ಕಡೆ ಅದನ್ನ ಸರಿ ಮಾಡೋದು ನಮ್ ಕರ್ತವ್ಯ, ನಮ್ ಧರ್ಮ ಕೂಡ. ಸಂದರ್ಭ ಏನೇ ಇರ್ಲಿ ನಿಮ್ ಜೊತೆ ನಾನ್ ನಿಲ್ತೀನಿ. ಇದು ನಾನ್ ನಿಮಗ್ ಕೊಡ್ತಿರೋ ಮಾತು. ಇಷ್ಟು ಧೈರ್ಯ ಕೊಟ್ಟಲ್ಲಪ್ಪ, ಸಾಕ್ ಬಿಡಪ್ಪ. ನನ್ ಮಾತಿಂದ ಏನಾದ್ರೂ ನೋವಾಗಿದ್ರೆ ಕ್ಷಮಿಸ್ಬಿಡಪ್ಪ. ಅರೆ ಗಂಗಕ್ಕ, ನಾವು ವಯಸ್ಸಲ್ಲಿ ತೀರಾ ಚಿಕ್ಕವರು. ನಿಮ್ ಹತ್ರ ಕ್ಷಮೆ ಕೇಳಿಸ್ಕೊಂಡ್ರೆ ನಮಗ್ ಶ್ರೇಯಸ್ಸಲ್ಲ. ಚಿಂದಂತ ಮಾತೇಳ್ದಪ್ಪ, ಬಿಡು ಗಂಗಕ್ಕ. ಮೇಡಮ್ ಮಗನೇ ನಿನ್ ಪರವಾಗಿರ್ಬೇಕಾದ್ರೆ ನಿನ್ ಜಮೀನ್ಗೆ ಯಾವ ತೊಂದ್ರೆನೂ ಆಗೋದಿಲ್ಲ. ಅಂತೂ ನಮ್ಮೂರಿನ ಮಗಳು ನಮ್ ಕಮಲಿ, ನಮ್ಮೂರಿನ ಅಳಿಯ ನಮ್ ರಿಷಿ ಸಾರ್ ನಮ್ ಕೈ ಬಿಡ್ಲಿಲ್ಲ. ಎಲ್ಲ ಒಳ್ಳೇದಾಗುತ್ತೆ, ಬಿಡು ಗಂಗಕ್ಕ. ಪ್ಲಾನ್ ಎಲ್ಲ ಸ್ಪಾಯ್ಲ್ ಆಗೋಯ್ತು. ಹೇಗೋ ಪ್ರತಿ ಸಲ ಎಸ್ಕೇಪ್ ಆಗೋಗ್ತಾಳಲ್ಲ ಈ ಕಮಲಿ. ನಿಲ್ಸಿ ಎಲ್ರೂ ಸೇರಿ ವಿನಾಯಕಂಗೆ ಜೈಕಾರ ಹಾಕೋಣ. ಅರ್ಧ ನಿಂತಿರೋ ಪೂಜೆನ ಪೂರ್ತಿ ಮಾಡೋಣ. ಬನ್ನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತದೇವ ಲಗ್ನಂ ಸುದಿರಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ರಿಷಿ ಸರ್, ನೀವು ಊರವ್ರ ಬೆಂಬಲಕ್ಕೆ ನಿಂತಿದ್ದು ನನಗೆ ಸ್ಯಾನೇನೆ ಖುಷಿ ಆಯ್ತು. ಥ್ಯಾಂಕ್ಸ್. ನಿಮ್ ಥ್ಯಾಂಕ್ಸ್ ಒಂದ್ ಕಡೆ ಇರ್ಲಿ, ಏನೇ ಆದ್ರೂ ನೀವಿವತ್ ಮಾಡಿದ್ದು ತಪ್ಪು. ನಿಮ್ಮಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಇಲ್ಲ ರಿಷಿ ಸರ್, ನಾನ್ ಮಾಡಿದ್ದು ತೆಪ್ಪಲ್ಲ. ಒಂದ್ ವೇಳೆ ಅದು ತೆಪ್ಪಾಗಿದ್ರೆ ನೀವು ನನ್ನ ಬೆಂಬಲಕ್ಕೆ ನಿಲ್ತಾ ಇರ್ಲಿಲ್ಲ. ಬೇಕಾದ್ರೆ ನಿಮ್ ಮನ್ಸನ್ನೇ ಕೇಳ್ ನೋಡಿ, ಅದ್ಯೋಳೋದು ಇಲ್ಲ ಅಂತಾನೆಯ. ಪ್ಲೀಸ್ ಕಮಲಿ ಅವರೇ, ಈಗ ಮಾತು ಬೇಡ. ನಿಮ್ ಹತ್ರ ನನ್ಗೆ ವಾದ ಮಾಡೋಷ್ಟು ತಾಳ್ಮೆನೂ ಇಲ್ಲ, ಆಸಕ್ತಿನೂ ಇಲ್ಲ. ರಿಷಿ ಸರ್ ಕೋಪ ಜಾಸ್ತಿ ಹೊತ್ತಿರಕ್ಕಿಲ್ಲ ಅಂತ ಗೊತ್ತು. ಆದ್ರೂ ಬೇಗ ಅವ್ರ ಪಾಪ ಕರ್ಗೋ ಹಾಗೆ ಮಾಡು. ನಾನ್ ಮಾಡಿದ ತಪ್ಪಲ್ಲ ಅಂತ ನಿನ್ಗೂ ಸೆಂದ ಗೊತ್ತು. ಊರ್ನವ್ರು ಒಳ್ಳೇದಕ್ಕೆ ಏನ್ ಬೇಕಾದ್ರೂ ಮಾಡಕ್ಕೆ ನಾನ್ ಸಿದ್ಧ ಇದ್ದೀನಿ.
ನನ್ಗೆ ಆಶೀರ್ವಾದ ಮಾಡಪ್ಪ. ಅಕಾರೋ ಮಧ್ಯಮ ರೂಪಂ ಅನಸ್ವಾರಸ್ಯ ಅಂತ್ಯರೂಪಂ ಬಿಂದುರುತ್ತರ ರೂಪಂ ನಾದ ಸಂಧಾನ ಸಗುಂಹಿತಾ ಸಂದೇಹ ಶೇಷಾ ಗಣೇಶ ವಿದ್ಯಾ ಗಣಕಋಷಿ ನಿಷದ್ ಗಾಯತ್ರ ಛಂದಃ ಶ್ರೀ ಮಹಾಗಣಪತಿರ್ದೇವತಾ ಓಂ ಗಂ ಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಓಂ ಹಿರಣ್ಯಪಾತ್ರಮದೋ ಪೂರ್ಣಂ ದದಾತಿ ಮಧುವ್ಯಾಸಾನೇತಿ ಏಕದಾ ಬ್ರಹ್ಮಣೋಪಹರ ಏಕ ದೈವ ಯಜಮಾನ ಆಯಸ್ತೇಜೋ ದದಾತಿ. ವರಸಿದ್ಧಿ ವಿನಾಯಕ ದೇವತಾಭ್ಯೋ ನಮಃ. ವರಸಿದ್ಧಿ ವಿನಾಯಕ ಮೂರ್ತಿಗೆ ಓಂ ರಾಜಾದಿರಾಜಾಯ ಪ್ರಸತ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಗುರುಮಹೇ ಸಮೇ ಕಾಮಾಂ ಕಾಮ ಕಾಮಾಯ ಮಹ್ಯಂ. ಎಲ್ಲರ ಹೂವ ವಿಸರ್ಜನೆಗೆ ಇನ್ನು ಶುರು ಮಾಡ್ಕೊಳ್ಳಿ. ಎಲ್ಲ ಬಂದ್ರಪ್ಪ, ಗಣೇಶನ ಕೆರೆಗೆ ಬಿಟ್ಟು ಬರೋಣ. ಕಮ್ಲಿ, ನಮ್ಮೂರ್ನ ಮರ್ತ್ ಬಿಡ್ಬೇಡ ಕಣವ. ಆಗಾಗ ಬರ್ತಾ ಇರೋ. ನೀನು ದೊಡ್ಡ ಆಫೀಸರ್ ಆಗಿ ನಮ್ಮೂರ್ ಕಡೆ ಯಾವಾಗ ಬರ್ತೀಯ ಅನ್ನೋದನ್ನ ನಾವೆಲ್ಲ ಕಾಯ್ತಾ ಇರ್ತೀವಿ. ಅಯ್ಯೋ ಗಂಗಕ್ಕ, ಅದೇನು ಅಂತ ಹೇಳ್ತೀರಾ? ತವ್ರನ್ನ ಮರೆಯೋದು ನಮ್ಮನ್ನ ನಾವೇ ಮರ್ತ ಹಾಗೆ. ನಾನ್ ದೊಡ್ಡ ಆಫೀಸರ್ ಆಗಿ ನಮ್ಮೂರಿಗೆ ಬಂದು ನಿಮ್ಮೆಲ್ರೂ ಸೇವೆ ಮಾಡೋದಕ್ಕೆ ಕಾಯ್ತಾ ಇವ್ನಿ. ಅದಕ್ಕೆ ನಿಮ್ಮೆಲ್ರೂ ಆಶೀರ್ವಾದ ಪ್ರೀತಿ ಬೇಕು. ನಾನೇನ್ ಬರ್ತೀನಿ ಗಂಗಕ್ಕ. ತಾರಾ, ಇನ್ನು ಸಿಟ್ಟಲ್ಲೇ ಇದೆಯಾ? ತುಂಬಾ ಸುಸ್ತಾಗಿದೆ ಅನ್ಸುತ್ತೆ. ನಾನು ತಿನ್ನೋದಕ್ಕೇನಾದ್ರೂ ಆರ್ಡರ್ ಮಾಡ್ತೇನೆ. ಊಟ ಯಾವನಿಗೆ ಬೇಕೋ? ಆಗಿರೋ ಅವಮಾನಕ್ಕೆ ಜನ್ಮಕ್ಕಾಗೋಷ್ಟು ಹೊಟ್ಟೆ ತುಂಬಿದೆ. ಬಿಡು ತಾರಾ, ಆಕ್ಚುಲಿ ತಪ್ಪಾಗಿರೋದು ನಮ್ ಕಡೆಯಿಂದ. ಪೂಜೆನ ಅರ್ಥಕ್ಕೆ ಬಿಟ್ಟು ಬಂದು ನಾವು ತಪ್ಪು ಮಾಡಿದೀವಿ. ಪಾಪ ರಿಷಿಗೆ ಎಷ್ಟು ಮುಜುಗರ ಆಗಿರ್ಬೇಡ, ಯೋಚನೆ ಮಾಡಿ. ಅವನಿಗೆ ಯಾಕ್ರಿ ಮುಜುಗರ ಆಗುತ್ತೆ? ಸದಾ ಹೆಂಡತಿ ಬಾಲದ ತರ ಅವಳು ಹಿಂದೆನೆ ಸುತ್ತ ಅವನಿಗೆ ನಮ್ಮ ಅವಮಾನ ಎಲ್ ಕಾಣುತ್ತೆ ಹೇಳಿ? ಮನೆ ಸೊಸೆ ಊರವ್ರ ಮುಂದೆ ಎಲ್ಲ ಮನೆ ಮಾನ ಮರ್ಯಾದೆನ ಹರಾಜಾಗ್ತಾ ಇದ್ರೆ ಗುಂಡು ಕಲ್ತರ ನಿಂತು ನಾಟಕ ನೋಡ್ತಾ ಇದ್ದ. ಈಗ ಅವ್ನ್ ನನ್ ಮಗ ಅಂತ ಹೇಳ್ಕೊಳಕ್ಕೂ ನನಗ್ ಮುಜುಗರ ಆಗುತ್ತೆ. ರಿಲ್ಯಾಕ್ಸ್ ತಾರಾ, ರಿಷಿ ನಿನಗೆ ಮಗ ಇರಬಹುದು, ಆದ್ರೆ ಕಮಲಿಕೆ ಗಂಡ. ಅಮ್ಮ ಕರೆದ ತಕ್ಷಣ ಹೆಂಡತಿನ ಬಿಟ್ಟು ಅಮ್ಮನ ಹಿಂದೆ ಹೊರಟೋದ ಅಂತ ಊರವರೆಲ್ಲ ನಾಳೆ ಬೈಕೊಂಡ್ರೆ ಆಗ್ಲೂ ನಮ್ಮನೆ ಮರ್ಯಾದಿನೇ ತಾನೇ ಹೋಗೋದು. ಅಲ್ಲ ರಮೇಶ್, ಅಂದ್ರೆ ಅವನ್ದೇನು ತಪ್ಪೇ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ? ಇಲ್ಲಿ ಸರಿ ತಪ್ಪು ಪ್ರಶ್ನೆ ಬರೋದೇ ಇಲ್ಲ ತಾರಾ. ಗಂಡ ಹೆಂಡತಿ ಅಂದ್ಮೇಲೆ ಕೆಲವೊಂದು ಪ್ರಿಯಾರಿಟೀಸ್ ಇದ್ದೇ ಇರುತ್ತೆ. ಕೆಲವು ಕರ್ತವ್ಯಗಳನ್ನ ಗಂಡ ಅದನ್ನು ನಿಭಾಯಿಸಲೇಬೇಕಾಗತ್ತೆ.
ನೋಡು, ಪ್ರತಿಯೊಬ್ಬ ಹೆಂಡತಿನೂ ತನ್ನ ಗಂಡ ಎಂಥ ಸಂದರ್ಭದಲ್ಲೂ ತನ್ನನ್ನು ಬಿಟ್ಕೊಡದೆ ಜೊತೆ ನಿಲ್ತಾನೆ ಅಂತ ನಿರೀಕ್ಷೆ ಮಾಡ್ತಾಳೆ. ಅದು ತಪ್ಪಲ್ಲ. ನೀನೇ ಆದ್ರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀಯಲ್ವ? ಈಗ ನೀನು ಅಲ್ಲಿಂದ ಹೊರಟೆ, ನಡೀರಿ ವಾಪಸ್ ಹೋಗೋಣ ಅಂತ ಹೇಳಿ ಸೀದಾ ಬಂದೆ. ನಾನು ನಿನ್ನನ್ನು ಒಂದು ಪ್ರಶ್ನೆನೂ ಮಾಡದೆ ನೀನು ಹಿಂದೆ ಬಂದೆ ಅಲ್ವಾ? ರಮೇಶ್, ದಿಸ್ ಇಸ್ ಡಿಫ್ರೆಂಟ್. ನೋ ತಾರಾ, ಇಟ್ ಈಸ್ ದ ಸೇಮ್. ಒಬ್ಬ ಗಂಡ ಆಗಿ ಹೇಗೆ ಬಿಹೇವ್ ಮಾಡಬೇಕು ನಮ್ಮ ಮಗ ಹಾಗೆ ಬಿಹೇವ್ ಮಾಡಿದ್ದಾನೆ. ಲೈಕ್ ಎ ಟ್ರೂ ಜೆಂಟಲ್ಮ್ಯಾನ್. ಆಕ್ಚುಲಿ ವಿ ಶುಡ್ ಬಿ ಪ್ರೌಡ್ ಆಫ್ ಹಿಮ್. ನಿಂಗೆ ಹಸುವಾಗಿರುತ್ತೆ ಅಂತ ನಂಗೆ ಗೊತ್ತು. ಅಟ್ಲೀಸ್ಟ್ ಒಂದು ಲೋಟ ಹಾಲು ಬಿಸಿ ಮಾಡ್ಕೊಂಡು ಕೊಡ್ತೀನಿ, ಕುಡಿದ್ಬಿಟ್ಟು ರೆಸ್ಟ್ ತಗೋ. ಓಕೆ, ಒಂದ್ ಸೆಕೆಂಡ್ ಬಂದೆ. ಮನೆಗ್ ಬರ್ತಾರಲ್ಲ ಆಗ ನೋಡ್ಕೋತೀನಿ. ಅಣ್ಣ, ಅತ್ಗೆ ಬರ್ತಿದ್ದಾಳೆ. ಒಬ್ರು ಸಂಸಾರ ಬೀದಿ ಪಾಲಾಗೈತೆ. ಇದನ್ ಮಾಡ್ರದ್ ಇವ್ರು ಅಂತ ಗೊತ್ತಾದ್ಮ್ಯಾಕುವೆ ನಾನ್ ಸಮಾಧಾನವಾಗಿ ಮಾತಾಡ್ಬೇಕಾ? ಕಂಬ್ಲಿ ಅವರ, ನಾನು ಹೇಳ್ತಿದ್ದೀನಿ ತಾನೆ, ಕಿರ್ಚಬೇಡಿ. ಇಲ್ಲಿನ ವಿಚಾರ ತುಂಬಾ ಸೂಕ್ಷ್ಮವಾಗಿದೆ. ಯಾಕೆ ಕಿರ್ಚಬಾರ್ದು? ಇವ್ರು ಮಾಡಿರೋ ಕೆಲಸ ಅಂತದ್ದು. ಓ, ರಿಷಿ ಸರ್ಗೆ ನನ್ ಮ್ಯಾಲಿನ ಕೋಪ ಹೋಗೈತೆ. ಓ, ಗಂಡ ಹೆಂಡತಿ ಮಧ್ಯೆ ವಾಲ್ಕೇನೋ ಹತ್ತಿ ಉರಿದಿದೆ ಅನ್ಸುತ್ತೆ. ಫ್ರಂಟ್ ಸೀಟಲ್ಲಿ ರಿಷಿ ಪಕ್ಕ ನಾನ್ ಜಾಲಿಯಾಗಿ ಕೂತ್ಕೊಂಡು ಬರ್ಬೋದು. ಫ್ರಂಟ್ ಸೀಟ್ ಜಾಗ ಖಾಲಿ ಇದೆ, ಸೊ ನಾನೇ ಕೂತ್ಕೋತೀನಿ. ಹಲೋ, ವೇಟ್. ಕಮ್ಲಿ, ಇದೇನ್ ಜಾಗ ಬದಲಾಯಿಸಿ ಹಿಂದೆ ಕೂತಿದ್ಯಾ? ಹಾಗೆಲ್ಲ ನಿನ್ ಸ್ಥಾನನ ಬಿಡ್ಕೊಡ್ಬಾರ್ದು. ಬಾ, ಮುಂದೆ ಕೂತ್ಕೋ. ಮನ್ಸೆ ಕೆಟ್ಟಿರುವಾಗ ಸ್ಥಾನ ಯಾವ್ದಾದ್ರೆ ಏನ್ ರಚನಾ? ನಾನು ಹಿಂದೆನೆ ಕೂರ್ತೀನಿ. ಹಾಗಾದ್ರೆ ಅಣ್ಣನ ಪಕ್ಕ ನಾನ್ ಕೂತ್ಕೋತೀನಿ. ಯಾರು ಎಲ್ಲೆಲ್ಲಿ ಕುತ್ಕೋಬೇಕು ಅನ್ನೋದ್ ಬಗೆಹರ್ತಿದ್ರೆ ಹೊರಡ್ಬೋದು. ಹಾ ಅಣ್ಣ, ಹೊರಡೋ ಟೈಮ್ ಆಯ್ತು. ಮೊದ್ಲು ಈ ಮಹಾರಾಣಿ ಅನಿಕಾನ ಅವ್ರ ಮನೆಗ್ ಡ್ರಾಪ್ ಮಾಡೋಣ. ಅಯ್ಯೋ, ಪರವಾಗಿಲ್ಲ ರಚನಾ, ನಾನ್ ನಿಮ್ಮನೆಗೆ ಬರ್ತೀನಿ. ರಾತ್ರಿ ಅಲ್ಲೇ ಇದ್ದು ಬೆಳಿಗ್ಗೆ ಎದ್ದು ಹೋಗ್ತೀನಿ. ಏನು ಪರವಾಗಿಲ್ಲ ಅನಿಕಾ, ನಮ್ಗೇನು ತೊಂದ್ರೆ ಆಗಲ್ಲ. ಪಾಪ ನಿನಗೂ ರೆಸ್ಟ್ ಬೇಕಲ್ವಾ? ಅಲ್ಲಿ ಎಷ್ಟೊಂದೆಲ್ಲ ಡ್ರಾಮಾ, ತುಂಬಾ ಕೆಲ್ಸ ಮಾಡಿ ನಿಂಗೂ ಸುಸ್ತಾಗಿರುತ್ತೆ.